ನಮಸ್ಕಾರ ಸ್ನೇಹಿತರೆ, ನಾನು ವಿಜೇತ್ ವಸಿಷ್ಠ ಟೆಕ್ ಅನ್ವೇಷಣೆ ಯೂಟ್ಯೂಬ್ ಚಾನಲ್ನಿಂದ. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ IDP ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ಗೆ ಅಪ್ಲೈ ಮಾಡಿದರೆ ಅಲ್ಲಿ RTO ಕಡೆಯಿಂದ ಅಪ್ರೂವ್ ಆಗಿದೆಯಾ ಇಲ್ವಾ, ಅದರ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ಹೇಗೆ ಚೆಕ್ ಮಾಡಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಕ್ಕೆ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು ಅಪ್ಲಿಕೇಶನ್ ನಂಬರ್ ಇಲ್ಲದೆ ಅಪ್ಲಿಕೇಶನ್ ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಆಗೋದಿಲ್ಲ. ಇದು ನೀವು ಅಪ್ಲೈ ಮಾಡುವಾಗ ನಿಮಗೆ ಕಾಣಿಸ್ಕೊಂಡಿರುತ್ತೆ. ಇಲ್ಲ ಅಂತಂದರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಏನು ಕೊಟ್ಟಿರ್ತೀರಾ ಅದಕ್ಕೆ ಕೂಡ ಸೆಂಡ್ ಮಾಡಿರ್ತಾರೆ ಅವರು. ಅದನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಚೆಕ್ ಮಾಡ್ಕೊಳ್ಬಹುದು. ಸೇಮ್ ಸ್ಟೆಪ್ಸ್ನ ನೀವು ಮೊಬೈಲ್ನಲ್ಲಿ ಕೂಡ ಮಾಡ್ಕೊಳ್ಬಹುದು. ಬಟ್ ನಾನು ಇವಾಗ ಲ್ಯಾಪ್ಟಾಪ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡಿಕೊಂಡು ಗೂಗಲ್ನಲ್ಲಿ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಸ್ಟೇಟಸ್ ಅಂತ ಸರ್ಚ್ ಮಾಡಿ ನ್ಯಾಷನಲ್ ಪೋರ್ಟಲ್ ಆಫ್ ಇಂಡಿಯಾ ವೆಬ್ಸೈಟ್ ಬರ್ತಾ ಇದೆ. ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್ನಿಗೆ ಆನ್ಲೈನ್ ಇಶ್ಯೂ ಫಾರ್ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಅಂತ ಬರ್ತಾ ಇದೆ. ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಸ್ಟೇಟ್ ಸೆಲೆಕ್ಟ್ ಮಾಡೋದಕ್ಕೆ ಕೇಳ್ತಾ ಇದೆ. ಇದರ ಒಂದು ಡೈರೆಕ್ಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಗೆ ಹೋಗ್ಬೋದು. ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇವಾಗ ಅಪ್ಲಿಕೇಶನ್ ಸ್ಟೇಟಸ್ ನೋಡಬೇಕು ಅಂತಂದರೆ ಅಲ್ಲಿ ಮೇಲೆ ನಿಮಗೆ ಕಾಣಿಸ್ತಾ ಇದೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಮೌಸನ್ನು ಅದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ನಿಮಗೆ ಗೊತ್ತಿರುತ್ತೆ, ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿಗೆ ಬಂದಿರುತ್ತೆ. ಅದನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಅದಾದಮೇಲೆ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಆದಮೇಲೆ ಕೆಳಗೆ ಕ್ಯಾಪ್ಚಾ ಅಂತ ಇದೆ. ರೈಟ್ ಸೈಡಿಗೆ ಏನು ಇಮೇಜ್ ಕಾಣಿಸ್ತಾ ಇದೆ ಅಲ್ಲಿರುವಂತಹ ಕ್ಯಾರೆಕ್ಟರ್ಸ್ನ ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಅದಾದಮೇಲೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವೇನು ಮಾಡಬೇಕು, ನಮಗೆ ನಮ್ಮದು ಡೀಟೇಲ್ಸ್ ಎಲ್ಲ ಬರುತ್ತೆ. ಇಲ್ಲಿ ಜಸ್ಟ್ ಸ್ಕ್ರೋಲ್ ಡೌನ್ ಮಾಡಬೇಕು ನಾವು. ಓಕೆ, ಸ್ಕ್ರೋಲ್ ಡೌನ್ ಮಾಡಿ ಆದಮೇಲೆ ಈ ರೀತಿಯಾಗಿ ನಮ್ಮದು ಲೇಟೆಸ್ಟ್ ಅಪ್ಲಿಕೇಶನ್ ಇದು ಸ್ಟೇಟಸ್ ಬರೋಕ್ಕೆ ಹೋಗುತ್ತೆ. ನೋಡಿ, ನಾವು ಯಾವತ್ತು ಅಪ್ಲೋಡ್ ಮಾಡಿದ್ದೀವಿ, ಯಾವತ್ತು ಅಪ್ಲೈ ಮಾಡಿದ್ದೀವಿ, ಯಾವತ್ತು ಪೇಮೆಂಟ್ ಮಾಡಿದ್ದೀವಿ, ನಾನೆಲ್ಲದೂ ಕೂಡ ಒಂದೇ ವೀಡಿಯೋದಲ್ಲಿ ಮಾಡಿದ್ದೀನಿ. ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ನೋಡಿರ್ತೀರಾ ನೀವು. ಅದಾದಮೇಲೆ ಇದಕ್ಕಿಂತ ಮುಂಚೆ ಏನಾದರೂ ಈ ರೀತಿಯಾಗಿ DL ರಿಲೇಟೆಡ್ ಸರ್ವಿಸಸ್ ಅವೈಲ್ ಮಾಡಿದರೆ ಅದು ಕೆಳಗೆ ಕಾಣಿಸ್ಕೊಳ್ತಾ ಹೋಗುತ್ತೆ. ನಾನು ಆಗಲೇ ಆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಆಲ್ರೆಡಿ ನಾನು ಒಂದು ಇಂಟರ್ನ್ಯಾಷನಲ್ ಡ್ರೈವಿಂಗ್ ಪರ್ಮಿಟ್ ಅಪ್ಲೈ ಮಾಡಿದ್ದೆ, ಅದು ಎಕ್ಸ್ಪೈರ್ ಆಗಿದೆ ಅಂತ. ಸೊ ಇವಾಗ ಮತ್ತೆ ಅಪ್ಲೈ ಮಾಡಿರುವಂಥದ್ದು. ಕೆಳಗೆ ಈ ರೀತಿಯಾಗಿ ಇಲ್ಲಿ ನೋಡಿ, ಇಲ್ಲಿ ವ್ಯೂ ಮೋರ್ ಅಂತ ಕೊಟ್ಟಾಗ ಈ ರೀತಿಯಾಗಿ ಫರ್ದರ್ ಆ್ಯಕ್ಷನ್ಸ್ ಟು ಬಿ ಕಂಪ್ಲೀಟೆಡ್ ಅಂತ ಬರ್ತಾ ಇದೆ. ಅಪ್ರೂವಲ್ ಆಫ್ ಎಂಡೋರ್ಸ್ಮೆಂಟ್ ಆನ್ DL, ಪ್ರಿಂಟಿಂಗ್ IDP ಫಾರ್ ಅ DL, ಅದಾದಮೇಲೆ IDP ಡಿಸ್ಪ್ಯಾಚ್. ಇದೆಲ್ಲ ನಮ್ಮ ಕಡೆಯಿಂದ ಆಗಬೇಕಾಗಿರುವಂಥ ಕೆಲಸ ಅಲ್ಲ, ಆ ಕಡೆಯಿಂದ RTO ಕಡೆಯಿಂದ ಆಗಬೇಕಾಗಿರೋ ಕೆಲಸ. ಎಲ್ಲದೂ ಕೂಡ ಪೆಂಡಿಂಗ್ ಅಂತ ಇದೆ. ಒಂದೊಂದೇ ಅಪ್ರೂವಲ್ ಆದಂಗೆ ಅದು ನಮಗೆ ಮೇಲೆ ಇಲ್ಲಿ ಕಾಣಿಸ್ಕೊಳ್ತಾ ಶುರು ಆಗುತ್ತೆ. ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತೀನಿ. ಇನ್ನು ಇದೇ ರೀತಿಯ ಇಂಟ್ರೆಸ್ಟಿಂಗ್ ಟೆಕ್ ವೀಡಿಯೋಸ್ಗಾಗಿ ಟೆಕ್ ಅನ್ವೇಷಣೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.